ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ 3ನೆಯ ದಿನವಾದ ಜುಲೈ 19ರಂದು ರವಿವಾರ ಶ್ರೀ ಗ್ರಾಮ ದೇವತೆ ಪ್ರತಿಷ್ಠಾಪನೆಗೊಂಡಿರುವ ರಾಜವಾಡೆ ಆವರಣದಲ್ಲಿ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳು ಜರುಗಿದವು. ಬೆಳಗ್ಗೆಯಿಂದಲೇ ಶ್ರೀ ಗ್ರಾಮ ದೇವತೆಯ ದರ್ಶನ ಪಡೆಯಲು ಎಲ್ಲೆಡೆಯಿಂದ ಭಕ್ತರ ಜನಸಾಗರವೇ ಹರಿದು ಬಂದಿದ್ದು, ದ್ಯಾಮವ್ವ ತಾಯಿಯ ಭಕ್ತರು ಸರದಿ ಸಾಲಿನಲ್ಲಿ ನಿಂತುಕೊಂಡು ದರ್ಶನವನ್ನ ಪಡೆದುಕೊಂಡು ಪುನೀತರಾದರು. ಬೆಳಿಗ್ಗೆ 9:30ರಿಂದ ಸಂಜೆಯವರೆಗೆ ಗೀಗಿ ಪದಗಳ ಕಾರ್ಯಕ್ರಮ ಹಾಗೂ ಬೆಳಿಗ್ಗೆ 10 ಗಂಟೆಗೆ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿ ಜರುಗಿತು. ಶ್ರೀ ಗ್ರಾಮದೇವಿ ದರ್ಶನಕ್ಕೆ ಆಗಮಿಸುವ ಸಾವಿರಾರು ಭಕ್ತರಿಗೆ ಪ್ರತಿದಿನವೂ ವಿಶೇಷ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಕೋಳೂರು ಗ್ರಾಮದ ಪ್ರಸಿದ್ಧ ಅಡುಗೆ ಭಟ್ಟರಾದ ಮಲ್ಲಣ್ಣ ಬಯ್ಯಾಪುರ್ ಹೇಳಿದರು. ಭಾನುವಾರ ಪ್ರಸಾದ ವ್ಯವಸ್ಥೆಯನ್ನ ಸೇವಳ್ಕರ್ ಹಾಗೂ ಗಾಯಕ್ವಾಡ್ ಕುಟುಂಬದ ಸದಸ್ಯರು ಮಾಡಿದರು. ಪ್ರಸಾದ ಸೇವೆಯಲ್ಲಿ ಶ್ರೀ ಶರಣಗೌಡ ಗೊಟಗುಣಕಿ, ವಿಠಲ್ ಸೇವಾಕರ್, ನಾಗೇಶ್ ಗೊಟಗುಣಕಿ, ಮೋಹನ್ ಸೇವಕರ್, ವಿಠಲ್ ಗಾಯಕ್ವಾಡ್, ಲಕ್ಷ್ಮಣ್ ಸೇವಳ್ಕರ್, ಜ್ಞಾನೋಬಾ ಸೇವಳ್ಕರ್, ಪಾಂಡು ಸೇವಳ್ಕರ್, ಬಸಯ್ಯ ಹಿರೇಮಠ್ ಹಾಗೂ ನಾರಾಯಣ್ ಗಾಯಕ್ವಾಡ್ ಸಾಥ್ ನೀಡಿದರು. ಸಂಜೆ 7 ಗಂಟೆಗೆ ಧರ್ಮಸಭೆ ಹಾಗೂ ರಾತ್ರಿ 9 ಗಂಟೆಯಿಂದ ಮನರಂಜನೆ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಜಾತ್ರಾ ಸಮಿತಿಯ ಮುಖ್ಯಸ್ಥರು ತಿಳಿಸಿದ್ದಾರೆ. ತಾಳಿಕೋಟೆಯ ಗ್ರಾಮದಲ್ಲಿ ಸದ್ಭಕ್ತರು ಎಲ್ಲರೂ ಒಂದುಗೂಡಿ ಈ ತಾಯಿಯನ್ನು ನಗರದಿಂದ ಅತಿ ಎಲ್ಲ ಒಕ್ಕಟ್ಟಿನಿಂದ ಅಮ್ಮನ ಜಾತ್ರೆಯನ್ನು ಮಾಡುತ್ತಿದ್ದಾರೆ. ಈ ಜಾತ್ರೆಯ ಮಹಾಪ್ರಸಾದ 5 ದಿನ. ಶುಣೆಯ ದಿನ ಬುಂದೆ, ಅನ್ನ, ಸಾರು ಈ ಥರ 1 ದಿನ ಪ್ರಸಾದ. 2ನೇ ದಿನ ಸಜ್ಜಕದ ಪಾಯಸ, ಅನ್ನ, ಸಾರು, ಪ್ರಸಾದ, ಬದ್ನಿಕಾಯಿ ಪಲ್ಯ. ಇದು 3ನೇ ದಿನ ಇಲ್ಲಿ ಇರುವಂಥ ಒಬ್ಬರೇ ಭಕ್ತರು ಹೊತ್ಕೊಂಡಿದ್ದಾರೆ, ಸೇವಕರು. ಇವತ್ತು ಎಲ್ಲ ಥರನೂ ಅವ್ರದೇ ಪ್ರಸಾದ. ಅವರು ಮಹಾಪ್ರಸಾದವನ್ನು ಇವತ್ತು ಅವರು ಎಲ್ಲರ ಮನೆಯ ಮಕ್ಕಳು ಎಲ್ಲರೂ ಒಕ್ಕಟ್ಟದಿಂದ ಎಲ್ಲ ಹಿಡಿದು ಎತ್ತೋದು ಅವರೇ ಮಾಡಕತ್ತಾರೆ. ಇವತ್ತಿನ ದಿನದಲ್ಲಿ ಅವ್ರಿಗೆ ಅಮ್ಮ ಸದಾಕಾಲ ಅವ್ರಿಗೆ ಹಿಂಗ ಸೇವೆ ಮಾಡ್ಕೊತ ಹೋಗಲಿ, ಅವ್ರಿಗೆ ಹೆಚ್ಚಿಗಿನ ಕೊಳ್ಳಿ, ಇಲ್ಲಿ ಭಕ್ತರು ಕೂಡ ಹೊಂದಾಣಿಕೆಯಾಗಿ ಅವರು ನಡೆಸಲಿ ಅಂತೇಳಿ ನಾವು ತಾಯಿಗೆ ಕೈ ಮುಗಿದು ಬೇಡ್ಕೊಳ್ತಿದ್ದೇನೆ. ಈಗ ಇನ್ನೂ ಇಲ್ಲಿ ದಿನಕ್ಕೆ ಎಷ್ಟು ಜನ ಪ್ರಸಾದ ಮಾಡ್ತಾರೆ ಅಂದ್ರೆ 20-25 ಸಾವಿರ ಜನ ಬಂದು ಪ್ರಸಾದವನ್ನು ಮಾಡ್ತಿದ್ದಾರೆ. ಇಲ್ಲಿ ಏನೂ ಕಮ್ಮಿ ಪಟ್ಟಿ ಆಗಿಲ್ಲ. ಆ ತಾಯಿ ಇದಕ್ಕಿನ ಎಲ್ಲರೂ ಒಕ್ಕಡದಿಂದ ಹಿಂಗೆ ನಡೆಸ್ಕೊಂಡು ಏನೂ ತೊಂದರೆ ಆಗದಂಗೆ ನಡೆಸ್ಕೊಂಡು ಹೋಗಿ ಅಂತೇಳಿ ಆ ತಾಯಿ ಪಾದಕ್ಕೆ ಸೋಮವಾರ ಮಾದಲಿ ಪ್ರಸಾದ ಇರ್ತದೆ. ಲಾಸ್ಟ್ ದಿನ ಬ್ಯಾಳಿ ಪಾಯಸ ಪ್ರಸಾದ ಇರ್ತದೆ. ಆ ಪ್ರಸಾದ ಉಂಡ್ರೆ ನಿಮ್ಮ ಮೈಯಲ್ಲಿರುವಂಥ ಶಕ್ತಿ, ದುಷ್ಟ ಶಕ್ತಿ ಹೋಗಿ ತಾಯಿಯ ಜ್ಞಾನವನ್ನು ತುಂಬುತ್ತಾ ನಿಮ್ಮ ಮನೆತನದೊಳಗೆ ಏನೂ ಕಮ್ಮಿ ಆಗೋದಿಲ್ಲ ಅಂತೇಳಿ ನಾನು ಒಂದು ಅಲ್ಪ 2 ನುಡಿಗಳನ್ನು ಆ ತಾಯಿ ಪಾದಕ್ಕೆ ಇಟ್ಟು ಈ ಮಾತುಗಳನ್ನು ನಾನು ತೊದಲು ನುಡಿ ಆ ತಾಯಿಗೆ ಅರ್ಪಣೆ ಮಾಡಿ ಇದನ್ನು ಬೆಳಗಲಿ ಅಂತೇಳಿ ನಾನು ಹಾರೈಸಿ 2 ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ. ಜೈ ಮಾತೆ. ಇವತ್ತು 20-25 ಸಾವಿರ ಜನಸಂಖ್ಯೆದು ಹಾಲುಕ್ಕಿ ಪ್ರಸಾದ ತಯಾರು ಮಾಡಿರ್ತಿದ್ದೇವೆ. 10-15 ಕ್ವಿಂಟಲ್ ಅನ್ನನೂ ತಯಾರು ಮಾಡಿರ್ತಿದ್ದೇವೆ. ಇದಕ್ಕೆ ಬದ್ನೆಕಾಯಿ ಪಲ್ಯ 1.5 ಕ್ವಿಂಟಲ್ ಬದ್ನೆಕಾಯಿ ಪಲ್ಯವನ್ನು ಮಾಡುತ್ತಿದ್ದೇವೆ. ಈ ಪ್ರಸಾದ ನುಗ್ಗಿಕಾಯಿ ಸಾಂಬಾರು ಮಾಡಿದ್ದೀವಿ. ಅಗ್ಗದಿ ಮಹಾಪ್ರಸಾದವನ್ನು ಇಲ್ಲಿ ತಯಾರಾಗಿರ್ತದೆ. ತಾಯಿ ಕೃಪೆಯಿಂದ ಎಲ್ಲ ಭಕ್ತಾದಿಗಳ ಒಂದು ತಾಯಿಯನ್ನು ಜಾತ್ರೆಯನ್ನು ನೋಡಿಕೊಂಡು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಶ್ರೀ ಕಂಚಿ ಕಾಮಾಕ್ಷಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಶ್ರೀ ಚೌಡೇಶ್ವರಿ ದೇವಿ ಆರಾಧಕರಾದ ಪಂಡಿತ್ ಮೋಡಿಪೆಟ್ಟಪ್ಪ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 5 ದಿನದಲ್ಲಿ 100%ಕ್ಕೆ 100ರಷ್ಟು ಪರಿಹಾರ ಇವರಲ್ಲಿ ಶತಸಿದ್ಧ. ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ, ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ. ಕೊಳ್ಳೇಗಾಲದ ಗಾಂಧರ್ವ ಸಂಮೋಹಿನಿ ಪೂಜೆಯಿಂದ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಮಾಟಮಂತ್ರ, ನಾಗದೋಷ, ಅನಾರೋಗ್ಯ ಸಮಸ್ಯೆ, ದೀರ್ಘಾವಧಿ ಕಾಯಿಲೆಗಳು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮದುವೆ ಆಗದೇ ಇದ್ದರೆ ಸರ್ವಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು. ನುಡಿದಂತೆ ಮಾಡಿಕೊಡುತ್ತಾರೆ.
ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಅತಿ ಶೀಘ್ರದಲ್ಲಿ ಪರಿಹಾರ. ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ಬಂದು ಭೇಟಿ ಮಾಡಿ. ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು. ಮೊಬೈಲ್ ಸಂಖ್ಯೆ 6363333687.